ಮರೆತು ಹೋದ ಹರಕೆ ಎಂದರೆ ಅದು ದೈವಋಣ. ಎಚ್ಚರ ಸ್ನೇಹಿತರೆ, ಒಮ್ಮೆ ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿ. ನೀವು ಎಂದಾದರೂ ಇಂತಹ ವಿಚಿತ್ರ ಅನುಭವವನ್ನು ಎದುರಿಸಿದ್ದೀರಾ? ನೀವು ಒಂದು ಕೆಲಸಕ್ಕೆ ಕೈ ಹಾಕುತ್ತೀರಿ, ಇನ್ನೇನು ಯಶಸ್ಸು ಸಿಗಬೇಕು, ಇನ್ನೇನೋ ಹಣ ಕೈಗೆ ಬರಬೇಕು ಎನ್ನುವಾಗಲೇ ಎಲ್ಲೋ ಒಂದು ಕಡೆಯಿಂದ ಕಾಣದ ಕೈಯೊಂದು ನಿಮ್ಮನ್ನು ಬಲವಂತವಾಗಿ ಹಿಂದಕ್ಕೆ ಎಳೆದಂತೆ ಅನಿಸುವುದು. ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣವೇ ನಿಲ್ಲದಿರುವುದು. ಕಾರಣವೇ ಇಲ್ಲದೆ ಮನೆಯಲ್ಲಿ ಆತಂಕ, ಭಯ ಮತ್ತು ಅಶಾಂತಿ. ನೀವು ಅಂದುಕೊಳ್ಳಬಹುದು, ಇದು ನನ್ನ ಹಣೆಬರಹ ಅಥವಾ ನನ್ನ ದುರಾದೃಷ್ಟ ಎಂದು. ಆದರೆ ನಮ್ಮ ಸನಾತನ ಧರ್ಮ ಹೇಳುತ್ತದೆ, ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ ಅಂತ. ನಿಮ್ಮ ಈ ಸೋಲಿಗೆ, ನಿಮ್ಮ ಈ ಕಷ್ಟಕ್ಕೆ ನೀವು ಕಾರಣರಲ್ಲದೆ ಇರಬಹುದು. ಹಾಗಾದರೆ ಇದಕ್ಕೆ ಕಾರಣ ಯಾರು? ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ನಿಮ್ಮ ಊರಿನ ಹಳೆಯ ಮನೆಯ ದೇವರ ಕೋಣೆಯ ಕಪಾಟಿನಲ್ಲಿ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಧೂಳು ಹಿಡಿದ ₹1 ನಾಣ್ಯದ ಮುಡಿಪು. ನೆನಪಿದೆಯಾ? ಎಷ್ಟೋ ವರ್ಷಗಳ ಹಿಂದೆ ಕಷ್ಟ ಬಂದಾಗ ದೇವರ ಮುಂದೆ ನಿಂತು, ನನ್ನ ಈ ಕೆಲಸವಾದರೆ ನಿನಗೆ ಇದನ್ನು ಕೊಡುತ್ತೇನೆ ಅಥವಾ ಈ ರೀತಿ ಮಾಡುತ್ತೇನೆ ಎಂದು ಪ್ರಾರ್ಥನೆ ಮಾಡಿ ಆಮೇಲೆ ಅದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟ ಆ ಒಂದು ಸಣ್ಣ ಘಟನೆ ಇದೆಯಲ್ಲ, ನಿಮಗೆ ಗೊತ್ತಿಲ್ಲದೆ ಆ ಮರೆತು ಹೋದ ಹರಕೆ, ಆ ಕಟ್ಟಿದ ಮುಡಿಪು ಇವತ್ತು ನಿಮ್ಮ ಸಂಪತ್ತಿನ ಲಾಭಕ್ಕೆ ತಡೆಯಾಗಿ ಬೃಹತ್ ಗೋಡೆಯಂತೆ ನಿಂತಿರಬಹುದು. ಹೌದು ಸ್ನೇಹಿತರೆ, ಹರಕೆ ಎಂದರೆ ಕೇವಲ ಹಾರೈಕೆಯಲ್ಲ, ಅದು ಬ್ರಹ್ಮಾಂಡದ ಜೊತೆ ನೀವು ಮಾಡಿಕೊಂಡ ಒಪ್ಪಂದ. ಈ ಒಪ್ಪಂದ ಮುರಿದರೆ ಏನಾಗುತ್ತದೆ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಹರಕೆ ಮತ್ತು ವಂಶಪಾರಂಪರ್ಯ ಋಣಬಾಧೆಯ ರಹಸ್ಯವನ್ನು ತಿಳಿಸಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮುಂದೆ ಸಾಗುವ ಮೊದಲು ಲಕ್ಷ್ಮೀನಾರಾಯಣರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ಅಂತ ಕಾಮೆಂಟ್ ಮಾಡಿ. ವಿಷಯಕ್ಕೆ ಬರುವ ಮುನ್ನ ಹರಕೆ ಎಂದರೇನು ಎಂದು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪುರಾಣಗಳಲ್ಲಿ ಬರುವ ರಾಜರು, ಋಷಿಗಳು ಸತ್ಯಕ್ಕೆ ಏಕೆ ಅಷ್ಟು ಬೆಲೆ ಕೊಡುತ್ತಿದ್ದರು? ಪ್ರಾಣ ಹೋದರೂ ಮಾನ ಹೋಗಬಾರದು, ಮಾತು ತಪ್ಪಬಾರದು ಎಂದು ಏಕೆ ಹೇಳುತ್ತಿದ್ದರು ಎಂದರೆ, ರಾಮಾಯಣವನ್ನೇ ನೋಡಿ. ಚಕ್ರವರ್ತಿ ದಶರಥ 3 ಲೋಕವನ್ನೇ ಆಳಬಲ್ಲ ವೀರ, ಇಂದ್ರನಿಗೂ ಸಹಾಯ ಮಾಡಿದ ಪರಾಕ್ರಮಿ. ಆದರೆ ಅವನು ಸೋತಿದ್ದು ಎಲ್ಲಿ? ಯುದ್ಧ ಭೂಮಿಯಲ್ಲ, ಆಡಿದ ಮಾತಿನಲ್ಲಿ. ಎಷ್ಟೋ ವರ್ಷಗಳ ಹಿಂದೆ ಯುದ್ಧದಲ್ಲಿ ತನ್ನ ಪ್ರಾಣ ಉಳಿಸಿದ ಕೈಕೆಗೆ ನಿನಗೆ ಬೇಕಾದ ವರವನ್ನು ಕೊಡುವುದಾಗಿ ಮಾತು ಕೊಟ್ಟಿದ್ದ. ಆದರೆ ಕೈಕೇಯಿ ಆ ಮಾತನ್ನು ಬಳಸಿದ ಸಮಯ ದಶರಥನನ್ನು ತುಂಬ ಕಷ್ಟಕ್ಕೆ ಸಿಲುಕಿಸಿತು. ಕೊಟ್ಟ ಮಾತು ಒಂದು ಹರಕೆ, ಅದು ಒಂದು ವಾಗ್ದಾನ. ವರ್ಷಗಳು ಕಳೆದವು. ದಶರಥ ಅದನ್ನು ಮರೆತಿರಬಹುದು, ಆದರೆ ಕಾಲ ಅದನ್ನು ಮರೆಯಲಿಲ್ಲ. ಯಾವಾಗ ರಾಮನ ಪಟ್ಟಾಭಿಷೇಕದ ಸಮಯ ಬಂತು, ಅಂದೇ ಹಳೆಯ ಮಾತು ಯಮನ ರೂಪದಲ್ಲಿ ಬಂದು ದಶರಥನ ಶೋಕಕ್ಕೆ ಕಾರಣವಾಗಿ ಪ್ರಾಣವನ್ನೇ ತೆಗೆದುಕೊಂಡಿತು. ಪ್ರಾಣ ಹೋದರೂ ಸರಿ, ಕೊಟ್ಟ ಮಾತು ತಪ್ಪಲಾರೆ. ಇದು ರಘುವಂಶದ ತತ್ವ ಮಾತ್ರವಲ್ಲ, ಇದು ಬ್ರಹ್ಮಾಂಡದ ನಿಯಮ. ನಮ್ಮ ವೇದಗಳಲ್ಲಿ ಇದನ್ನು ಋಣ ಎಂದು ಕರೆಯುತ್ತಾರೆ. ಋಣ ಎಂದರೆ ಸೃಷ್ಟಿಯ ನಿಯಮ ಅಥವಾ ಬ್ರಹ್ಮಾಂಡದ ಶಿಸ್ತು. ನೀವು ದೇವರ ಮುಂದೆ ನಿಂತು ನನಗೆ ಕಷ್ಟ ಪರಿಹಾರವಾದರೆ ನಾನು ತಿರುಪತಿಗೆ ಬರುತ್ತೇನೆ ಎಂದು ಸಂಕಲ್ಪ ಮಾಡಿದ ತಕ್ಷಣ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಬಿಡುಗಡೆಯಾಗುತ್ತದೆ. ಅದು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತದೆ. ಆದರೆ ಕೆಲಸವಾದ ಮೇಲೆ ನೀವು ಆ ಹರಕೆಯನ್ನು ತೀರಿಸದಿದ್ದರೆ ಅಲ್ಲಿ ಒಂದು ಶೂನ್ಯ ಸೃಷ್ಟಿಯಾಗುತ್ತದೆ. ಇದನ್ನೇ ನಾವು ದೈವಋಣ ಎನ್ನುತ್ತೇವೆ. ಈ ಋಣವನ್ನು ನೀವು ತೀರಿಸುವವರೆಗೂ ಆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ. ದೇವರು ಕರುಣಾಮಯಿ. ಆದರೆ ಆ ಮುರಿದ ಒಪ್ಪಂದ ನಿಮ್ಮ ಸುತ್ತ ಒಂದು ನಕಾರಾತ್ಮಕ ವಲಯವನ್ನು ಸೃಷ್ಟಿಸುತ್ತದೆ. ಅದು ನಿಮ್ಮ ಮುಂದಿನ ಎಲ್ಲ ದಾರಿಗಳನ್ನು ಮುಚ್ಚುತ್ತಾ ಹೋಗುತ್ತದೆ. ಸ್ನೇಹಿತರೆ, ನೆನಪಿಡಿ, ನೀವು ಮನುಷ್ಯರಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಅಥವಾ ಆ ವಿಷಯವನ್ನೇ ಬಿಟ್ಟು ಬಿಡಬಹುದು. ಆದರೆ ದೇವರಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ಆ ವಿಚಾರಣೆ ನಡೆಯುವುದು ಕರ್ಮದ ನ್ಯಾಯಾಲಯದಲ್ಲಿ. ಅಲ್ಲಿ ಲಂಚ ನಡೆಯುವುದಿಲ್ಲ, ವಕೀಲರು ಇರುವುದಿಲ್ಲ. ಅಲ್ಲಿ ಬರುವುದು ಒಂದೇ ತೀರ್ಪು, ಅದು ಅನುಭವಿಸಲೇಬೇಕು. ತಾತನ ಸಾಲ ಮೊಮ್ಮಗನ ಹೆಗಲಿಗೆ ಅಂದರೆ ಋಣಬಾಧೆಯ ಲಕ್ಷಣಗಳು ಹೀಗಿವೆ. ಈಗ ಈ ವಿಡಿಯೋದ ಅತ್ಯಂತ ರೋಚಕ ಮತ್ತು ಭಯಾನಕ ಭಾಗಕ್ಕೆ ಬರೋಣ. ನಾನೇನು ಹರಕೆ ಹೊತ್ತಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಆದರೂ ನನಗೇಕೆ ಕಷ್ಟ ಎಂದು ನೀವು ಕೇಳಬಹುದು. ಇಲ್ಲಿಯೇ ಇರುವುದು ಕರ್ಮದ ಸೂಕ್ಷ್ಮ ರಹಸ್ಯ. ಸ್ನೇಹಿತರೆ, ನಾವೆಲ್ಲರೂ ಕೇವಲ ನಮ್ಮ ತಂದೆ ತಾಯಿಯ ದೇಹದಿಂದ ಜನಿಸಿದವರಲ್ಲ.
ಅವರ ಕರ್ಮದಿಂದ ಹುಟ್ಟಿದವರು. ವಿಜ್ಞಾನ ಹೇಳುತ್ತದೆ ನಿಮ್ಮ ಕಣ್ಣಿನ ಬಣ್ಣ, ನಿಮ್ಮ ಎತ್ತರ, ನಿಮ್ಮ ಕಾಯಿಲೆಗಳು ಹೇಗೆ ವಂಶವಾಹಿಗಳ ಮೂಲಕ ತಾತನಿಂದ ಮೊಮ್ಮಗನಿಗೆ ಬರುತ್ತದೆಯೋ ಹಾಗೆಯೇ ನಿಮ್ಮ ಪೂರ್ವಜರು ಮಾಡಿಕೊಂಡ ಸಂಕಲ್ಪಗಳು ಮತ್ತು ಬಾಕಿ ಉಳಿಸಿದ ಹರಕೆಗಳು ಕೂಡ ಅದೇ ರಕ್ತದ ಮೂಲಕ ನಿಮಗೆ ಹರಿದು ಬರುತ್ತವೆ. ಇದಕ್ಕೆ ಸಾಕ್ಷಿ ನಿಮ್ಮ ಗೋತ್ರ. ನಿಮ್ಮ ತಾತನೋ ಅಥವಾ ಮುತ್ತಾತನೋ ಅವರ ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ಆಪತ್ತು ಬಂದಾಗ ನನ್ನ ವಂಶ ಉಳಿದರೆ ನಮ್ಮ ಕುಲದೇವರಿಗೆ ಇಂತಹದ್ದೊಂದು ಸೇವೆ ಮಾಡುತ್ತೇನೆ ಎಂದು ಹರಕೆ ಹೊತ್ತಿರಬಹುದು. ಆದರೆ ಕಾಲಕ್ರಮೇಣ ಅವರು ಅದನ್ನು ಮರೆತಿರಬಹುದು ಅಥವಾ ಹರಕೆ ತೀರಿಸುವ ಮುನ್ನವೇ ಅವರು ತೀರಿಕೊಂಡಿರಬಹುದು. ಆಗ ಏನಾಗುತ್ತದೆ ಎಂದರೆ ಆ ಸಾಲ ತೀರಿಲ್ಲ, ಆ ಖಾತೆ ಮುಕ್ತಾಯವಾಗಿಲ್ಲ. ಬ್ಯಾಂಕ್ನಲ್ಲಿ ತಂದೆ ಮಾಡಿದ ಸಾಲಕ್ಕೆ ಮಗ ಹೇಗೆ ಹೊಣೆಯಾಗುತ್ತಾನೋ ಹಾಗೆಯೇ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪೂರ್ವಜರು ಉಳಿಸಿ ಹೋದ ದೈವ ಋಣಕ್ಕೆ ಇವತ್ತು ನೀವು ಬಡ್ಡಿ ಕಟ್ಟುತ್ತೀರಿ. ಹಾಗಾದರೆ ನಿಮ್ಮ ಮನೆಯಲ್ಲಿ ಈ ದೈವ ಋಣ ಇದೆಯೇ ಎಂದು ತಿಳಿಯುವುದು ಹೇಗೆ? ಇದಕ್ಕೆ ಶಾಸ್ತ್ರದಲ್ಲಿ 5 ಪ್ರಮುಖ ಲಕ್ಷಣಗಳನ್ನು ಹೇಳಲಾಗಿದೆ. ಇವುಗಳಲ್ಲಿ ಒಂದು ಲಕ್ಷಣ ನಿಮ್ಮ ಮನೆಯಲ್ಲಿದ್ದರೂ ಹೆಚ್ಚೆತ್ತುಕೊಳ್ಳಿ. ಮನೆಯಲ್ಲಿ ಮೊದಲನೆಯದು ಕಂಕಣ ಭಾಗ್ಯ ಕೂಡಿ ಬಾರದಿರುವುದು. ಮನೆಯಲ್ಲಿ ಮದುವೆಯ ವಯಸ್ಸಿಗೆ ಬಂದ ಗಂಡು ಅಥವಾ ಹೆಣ್ಣು ಇರುತ್ತಾರೆ. ನೋಡಲು ಸುಂದರವಾಗಿಯೂ ಇರುತ್ತಾರೆ, ಒಳ್ಳೆಯ ಉದ್ಯೋಗ ಕೂಡ ಇರುತ್ತದೆ. ಆದರೆ ಮದುವೆ ನಿಶ್ಚಯವಾಗುವುದಿಲ್ಲ. ಸಂಬಂಧಗಳು ಬರುತ್ತವೆ, ಎಲ್ಲವೂ ಮಾತನಾಡಿ ಮುಗಿಯುತ್ತದೆ. ಇನ್ನೇನು ತಾಂಬೂಲ ಬದಲಾಯಿಸಿಕೊಳ್ಳಬೇಕು ಎನ್ನುವಾಗ ಸಣ್ಣ ಪುಟ್ಟ ಕಾರಣಕ್ಕೆ ಮದುವೆ ಮುರಿದು ಬೀಳುತ್ತದೆ ಅಥವಾ ಮದುವೆ ನಿಶ್ಚಯವಾಗಿ ಲಗ್ನ ಪತ್ರಿಕೆ ಹಂಚುವ ಹಂತದಲ್ಲಿ ನಿಂತು ಹೋಗುತ್ತದೆ. ಇದು ಪಿತೃಗಳ ಹರಕೆ ಅಥವಾ ಕುಲದೇವರ ಹರಕೆ ಬಾಕಿ ಉಳಿದಿದೆ ಎನ್ನುವುದರ ಅತ್ಯಂತ ದೊಡ್ಡ ಲಕ್ಷಣವಾಗಿದೆ. ಎರಡನೆಯದು ವಂಶವೃದ್ಧಿಯಾಗದಿರುವುದು. ಮದುವೆಯಾಗಿ ಎಷ್ಟೋ ವರ್ಷಗಳಾಗಿರುತ್ತದೆ. ಗಂಡ ಹೆಂಡತಿ ಇಬ್ಬರ ವೈದ್ಯಕೀಯ ವರದಿಗಳು, ಮೆಡಿಕಲ್ ರಿಪೋರ್ಟ್ ಸರಿಯಾಗಿಯೇ ಇರುತ್ತದೆ. ಡಾಕ್ಟರ್ ಹೇಳುತ್ತಾರೆ ನಿಮಗೆ ಯಾವ ತೊಂದರೆಯೂ ಇಲ್ಲ ಎಂದು. ಆದರೂ ಮಡಿಲಲ್ಲಿ ಮಗು ಆಡುವುದಿಲ್ಲ ಅಥವಾ ಗರ್ಭ ನಿಲ್ಲುವುದಿಲ್ಲ. ವಂಶ ಬೆಳೆಯುತ್ತಿಲ್ಲ ಎಂದರೆ ವಂಶದ ಮೂಲದಲ್ಲಿ ಎಲ್ಲೋ ತಡೆಯಾಗಿದೆ ಎಂದರ್ಥ. ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಿ. ಬಹುಶಃ ನಿಮ್ಮ ತಾತನೋ ಮುತ್ತಾತನೋ ತಮಗೆ ಮಕ್ಕಳಾದಾಗ ಕುಲದೇವರಿಗೆ ಬೆಳ್ಳಿ ತೊಟ್ಟಿಲು ಕೊಡುತ್ತೇನೆ ಎಂದು, ಅಥವಾ ಸುಬ್ರಹ್ಮಣ್ಯನಿಗೆ ನಾಗರಕಲ್ಲು ಹಾಕಿಸುತ್ತೇನೆ ಎಂದು, ಅಥವಾ ಇನ್ನು ನಾನಾ ವಿಧವಾಗಿ ಹರಕೆ ಹೊತ್ತಿರಬಹುದು. ಮಗು ಹುಟ್ಟಿದ ಸಂತೋಷದಲ್ಲಿ ಅವರು ಆ ತೊಟ್ಟಿಲೊಪ್ಪಿಸುವುದನ್ನು ಮರೆತಿರುತ್ತಾರೆ. ಆ ಖಾಲಿ ತೊಟ್ಟಿಲು ಇವತ್ತು ನಿಮ್ಮ ವಂಶದ ಬೆಳವಣಿಗೆಯನ್ನು ತಡೆದು ನಿಲ್ಲಿಸಿರಬಹುದು. ಆ ತೊಟ್ಟಿಲು ದೇವಸ್ಥಾನ ಸೇರುವವರೆಗೂ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವುದಿಲ್ಲ. ಮೂರನೆಯದು ವಿಚಿತ್ರವಾದ ಧನ ನಷ್ಟ. ಮನೆಗೆ ಹಣ ಬರುವುದೇನೋ ಸರಿಯಾಗಿ ಬರುತ್ತದೆ, ಸಂಬಳ ಚೆನ್ನಾಗಿಯೇ ಇರುತ್ತದೆ. ಆದರೆ ಅದು ಕೈಗೆ ಬಂದ ತಕ್ಷಣ ಕರ್ಪೂರದಂತೆ ಉರಿದು ಹೋಗುತ್ತದೆ. 1 ರೂಪಾಯಿ ಉಳಿತಾಯ ಮಾಡಲು ಆಗುವುದಿಲ್ಲ. ಅನಿರೀಕ್ಷಿತ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳು ಅಥವಾ ಯಾರನ್ನೋ ನಂಬಿ ಹಣ ಕೊಟ್ಟು ಮೋಸ ಹೋಗುವುದು, ನೀವು ದುಡಿಯುವುದು, ಹಳೆಯ ಸಾಲದ ಬಡ್ಡಿ ಕಟ್ಟುವುದಕ್ಕೆ ಸರಿಯಾಗುತ್ತಿದ್ದರೆ ಅದು ದೈವ ಋಣದ ಸೂಚನೆ. ಹಿಂದೆ ನಮ್ಮ ಹಿರಿಯರು ವ್ಯಾಪಾರದಲ್ಲಿ ಲಾಭ ಬಂದಾಗಲೋ ಬಂದ ಲಾಭದಲ್ಲಿ ಇಷ್ಟು ಪಾಲನ್ನು ತಿರುಪತಿ ತಿಮ್ಮಪ್ಪನಿಗೆ ಅಥವಾ ಧರ್ಮಸ್ಥಳದ ಮಂಜುನಾಥನಿಗೆ ಕೊಡುತ್ತೇನೆ ಎಂದು ಒಂದು ಹಳದಿ ಬಟ್ಟೆಯಲ್ಲಿ ಮುಡುಪು ಎತ್ತಿಟ್ಟಿರಬಹುದು. ಕಾಲಕ್ರಮೇಣ ಆ ಮುಡುಪು ದೇವಸ್ಥಾನದ ಹುಂಡಿ ಸೇರುವ ಬದಲು ಮನೆಯ ಕಪಾಟಿನಲ್ಲಿ ಉಳಿದು ಹೋಗಿರುತ್ತದೆ. ಆ ದೇವರ ಪಾಲು ಮನೆಯಲ್ಲೇ ಉಳಿದುಕೊಂಡಾಗ ಅದು ಉಳಿದ ಹಣವನ್ನು ತನ್ನತ್ತ ಸೆಳೆದುಕೊಂಡು ನಾಶ ಮಾಡುತ್ತದೆ. ಆ ಮುಡಿಪು ಹುಂಡಿ ಸೇರುವವರೆಗೂ ನಿಮ್ಮ ಜೇಬಿನಲ್ಲಿ ಹಣ ನಿಲ್ಲುವುದಿಲ್ಲ. ನಾಲ್ಕನೆಯದು ಮನೆಯಲ್ಲಿ ಅಕಾರಣ ಕಲಹ. ಯಾವುದೇ ಬಲವಾದ ಕಾರಣವಿಲ್ಲದೆ ಮನೆಯಲ್ಲಿ ಸದಸ್ಯರ ನಡುವೆ ಜಗಳವಾಗುವುದು, ತಂದೆ ಮಗನ ನಡುವೆ ಮಾತುಕತೆ ಇಲ್ಲದಿರುವುದು, ಅಣ್ಣ ತಮ್ಮಂದಿರು ಶತ್ರುಗಳಂತೆ ಕಚ್ಚಾಡುವುದು, ಮನೆಯಲ್ಲಿ ಎಲ್ಲ ಸುಖಭೋಗಗಳಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು, ಊಟ ಮಾಡುವಾಗಲೂ ನೆಮ್ಮದಿಯಿಂದ ತುತ್ತು ಅನ್ನ ತಿನ್ನಲೂ ಆಗದಿರುವುದು, ಇದು ಮನೆಯಲ್ಲಿರುವ ಅತೃಪ್ತ ಶಕ್ತಿಯ ಸಂಕೇತ. ನಿಮ್ಮ ತಾತನ ಕಾಲದಲ್ಲಿ ಊರಿನ ಜಾತ್ರೆಯ ಸಮಯದಲ್ಲಿ ಅಥವಾ ವಿಶೇಷ ಪೂಜೆಯ ಸಮಯದಲ್ಲಿ ನಮ್ಮ ಮನೆತನದ ವತಿಯಿಂದ ಊರಿನವರಿಗೆ ಅನ್ನದಾನ ಮಾಡುತ್ತೇನೆ ಎಂದು ಅಥವಾ ಗ್ರಾಮ ದೇವತೆಯ ಉತ್ಸವ ನಡೆಸಿಕೊಡುತ್ತೇವೆ ಎಂದು ಮಾತು ಕೊಟ್ಟಿರಬಹುದು. ಅನ್ನದಾನ ಎಂದರೆ ಸಾಕ್ಷಾತ್ ಅನ್ನಪೂರ್ಣಿಯ ಸೇವೆ. ಆದರೆ ಆ ಮಾತು ಉಳಿಸಿಕೊಳ್ಳದೆ ಅವರು ತೀರಿಕೊಂಡಿರಬಹುದು. ಯಾವಾಗ ಧರ್ಮ ಕಾರ್ಯದ ಹರಕೆ ಬಾಕಿ ಉಳಿಯುತ್ತದೆಯೋ ಆಗ ಮನೆಯಲ್ಲಿ ಅಶಾಂತಿ ತಾಂಡವವಾಡುತ್ತದೆ. ಪೂರ್ವಜರು ಮಾತು ಕೊಟ್ಟ ಆ ಅನ್ನದಾನ ನಡೆಯುವವರೆಗೂ
ನಿಮ್ಮ ಮನೆಯ ಊಟದಲ್ಲಿ ರುಚಿ ಇರುವುದಿಲ್ಲ, ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ. 5ನೇದು, ಅಜ್ಞಾತ ರೋಗಗಳು. ಮನೆಯಲ್ಲಿ ಯಾರಿಗಾದರೂ ವಿಚಿತ್ರವಾದ ಕಾಯಿಲೆ ಇರುತ್ತದೆ. ಎಷ್ಟೇ ದೊಡ್ಡ ಆಸ್ಪತ್ರೆಗೆ ತೋರಿಸಿದರೂ ಪರೀಕ್ಷೆಗಳಲ್ಲಿ ಏನೂ ಪತ್ತೆಯಾಗುವುದಿಲ್ಲ. ಔಷಧಿ ಕೆಲಸ ಮಾಡುವುದಿಲ್ಲ. ಶರೀರ ಸೊರಗುತ್ತಾ ಹೋಗುತ್ತದೆ. ಇದು ಪೂರ್ವಜರು ತೀರಿಸಿದ ಹರಕೆಯ ಭಾಗ. ಅವರ ಶರೀರದ ಮೂಲಕ ಹೊರಬರುತ್ತದೆ ಎಂದರ್ಥ. ನಿಮ್ಮ ಪೂರ್ವಜರಲ್ಲಿ ಯಾರಿಗೋ ಹಿಂದೆ ದೊಡ್ಡ ಕಾಯಿಲೆ ಬಂದಾಗ ಅವರು ದೇವರ ಮುಂದೆ, ನನ್ನ ಕಾಯಿಲೆ ಗುಣವಾದರೆ ನನ್ನ ತೂಕದಷ್ಟು ಬೆಲ್ಲವನ್ನು, ನಾಣ್ಯವನ್ನು, ತುಲಾಭಾರ ಕೊಡುತ್ತೇನೆ ಎಂದು ಹರಕೆ ಹೊತ್ತಿರಬಹುದು. ಅಥವಾ ದೇವಸ್ಥಾನದ ಅಂಗ ಪ್ರದಕ್ಷಿಣೆ, ಉರುಳು ಸೇವೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿರಬಹುದು. ಕಾಯಿಲೆ ಗುಣವಾದ ಮೇಲೆ ಮನುಷ್ಯ ಸಹಜವಾಗಿ ಅದನ್ನು ಮರೆತು ಬಿಡುತ್ತಾನೆ. ಆದರೆ ನೆನಪಿಡಿ, ಆ ಹರಕೆ ಹೊತ್ತಿದ್ದು ಶರೀರದ ಒಳಿತಿಗಾಗಿ. ಅದನ್ನು ತೀರಿಸದೆ ಹೋದಾಗ ಅದೇ ಋಣವು ಈಗ ನಿಮ್ಮ ಶರೀರವನ್ನು ರೋಗದ ರೂಪದಲ್ಲಿ ಕಾಡುತ್ತಿರುತ್ತದೆ. ಆ ಹಳೆಯ ತುಲಾಭಾರದ ಹರಕೆ ತೀರುವವರೆಗೂ ಈ ಹೊಸ ರೋಗಕ್ಕೆ ಮದ್ದು ಸಿಗುವುದಿಲ್ಲ. ಇದು ಕೇವಲ ಸಮಸ್ಯೆಗಳಲ್ಲ, ಇವು ನಿಮ್ಮ ಪೂರ್ವಜರು ನಿಮಗೆ ಕೊಡುತ್ತಿರುವ ಮುನ್ಸೂಚನೆಗಳು. ನಮ್ಮದೊಂದು ಬಾಕಿ ಉಳಿದಿದೆ, ಅದನ್ನು ತೀರಿಸಿ ನಮ್ಮನ್ನು ಮುಕ್ತರನ್ನಾಗಿಸಿ ಎಂದು ಅವರು ನಿಮ್ಮ ಮೂಲಕ ಕೇಳುತ್ತಿದ್ದಾರೆ. ಯಾವುದೇ ಸಮಸ್ಯೆಗೂ ಕರುಣಾಮಯಿ ಭಗವಂತ ಒಂದು ಪರಿಹಾರ, ಶಾಪವನ್ನು ಹೊರವಾಗಿಸುವ ದಾರಿ, ವಿಧಿವಿಧಾನವನ್ನು ಕರುಣಿಸುತ್ತಾರೆ. ಅದನ್ನು ಈಗ ತಿಳಿಯೋಣ. ಪರಿಹಾರದ ಬಗ್ಗೆ ತಿಳಿಯುವ ಮೊದಲು ಸಮಯದ ಬಗ್ಗೆ ಒಂದು ಎಚ್ಚರಿಕೆ. ಬಹಳ ಜನ ಅಂದುಕೊಂಡಿದ್ದಾರೆ, ಹರಕೆ ತಾನೇ ಯಾವಾಗಲಾದರೂ ತೀರಿಸಬಹುದು, ದೇವರಿಗೆ ಸಮಯದ ಹಂಗಿಲ್ಲ ಎಂದು. ಕೆಲವರು 12 ವರ್ಷ ಅಥವಾ 14 ವರ್ಷದವರೆಗೂ ಸಮಯವಿರುತ್ತದೆ ಎಂದು ತಪ್ಪು ತಿಳಿಯುತ್ತಾರೆ. ಆದರೆ ಶಾಸ್ತ್ರ ಏನು ಹೇಳುತ್ತದೆ ಗೊತ್ತೇ? ನೀವು ಅಂದುಕೊಂಡ ಕೆಲಸ ನಡೆದ ತಕ್ಷಣ ಅಲ್ಲಿಂದ ಒಂದು ಮಂಡಲ, ಅಂದರೆ 48 ದಿನಗಳ ಒಳಗೆ ಹರಕೆ ತೀರಿಸುವುದು ಅತ್ಯಂತ ಶ್ರೇಷ್ಠ. ಆಗಲೇ ದೇವರಿಗೆ ಸಂಪೂರ್ಣ ತೃಪ್ತಿ. ಒಂದು ವೇಳೆ 48 ದಿನಗಳಲ್ಲಿ ಆಗದಿದ್ದರೆ ಗರಿಷ್ಠ ಸಮಯ 1 ಸಂವತ್ಸರ, ಅಂದರೆ 1 ವರ್ಷ. ಬ್ಯಾಂಕ್ ಸಾಲಕ್ಕೆ 1 ವರ್ಷದ ನಂತರ ಹೇಗೆ ಚಕ್ರಬಡ್ಡಿ ಬೀಳುತ್ತದೆಯೋ ಹಾಗೆಯೇ 1 ವರ್ಷದ ನಂತರ ದೈವಋಣಕ್ಕೂ ಬಡ್ಡಿ ಸೇರುತ್ತಾ ಹೋಗುತ್ತದೆ. ಆದರೆ ಎಚ್ಚರ, ಯಾವುದೇ ಕಾರಣಕ್ಕೂ 12 ವರ್ಷ ದಾಟಲು ಬಿಡಬೇಡಿ. ಒಮ್ಮೆ 12 ವರ್ಷ ದಾಟಿದರೆ ಆ ಬಾಕಿ ಉಳಿದ ಹರಕೆ ಗಟ್ಟಿಯಾಗಿ ಶಾಪವಾಗಿ ಬದಲಾಗುತ್ತದೆ. ಆಗ ನೀವು ಎಷ್ಟೇ ಬಡ್ಡಿ ಕೊಟ್ಟರೂ ಅದು ಸುಲಭವಾಗಿ ಪರಿಹಾರವಾಗುವುದಿಲ್ಲ. ಅದು ನಿಮ್ಮ ಮಕ್ಕಳ ಜಾತಕದಲ್ಲಿ ಪಿತೃದೋಷವಾಗಿ ಕುಳಿತುಕೊಳ್ಳುತ್ತದೆ. ಹಾಗಾಗಿ ಇನ್ನೂ ಸಮಯವಿದೆ ಎಂದು ಮೈಮರೆಯಬೇಡಿ. ಸನಾತನ ಧರ್ಮದಲ್ಲಿ ಸಮಸ್ಯೆಯ ಜೊತೆಗೆ ಪರಿಹಾರವೂ ಇದೆ. ಅದಕ್ಕೆ ನಮ್ಮ ಹಿರಿಯರು ಇಟ್ಟಿರುವ ಹೆಸರೇ ತಪ್ಪು ಕಾಣಿಕೆ. ತಿಳಿಯದೆ ಮಾಡಿದ ತಪ್ಪಿಗೆ ಅಥವಾ ಮರೆದು ಹೋದ ಹರಕೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಸರಳ ಮತ್ತು ಶಕ್ತಿಶಾಲಿ ವಿಧಾನ ಇಲ್ಲಿದೆ. ಇದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ. ಯಾವುದಾದರೂ ಒಂದು ಶುಭ ದಿನ ಅಥವಾ ಅಮಾವಾಸ್ಯೆಯ ನಂತರ ಬರುವ ಮಂಗಳವಾರ ಅಥವಾ ಶುಕ್ರವಾರದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಒಂದು ಹೊಸ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಒಣ ಕೊಬ್ಬರಿ ಬಟ್ಟಲು, 11 ರೂಪಾಯಿ ದಕ್ಷಿಣೆ ಮತ್ತು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಡಿ. ಅದನ್ನು ಬಲಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕುಲದೇವರನ್ನು ಮನಸ್ಸಿನಲ್ಲಿ ನೆನೆಸಿ ಕಣ್ಣು ಮುಚ್ಚಿ ಹೀಗೆ ಹೇಳಿ: ನಿಮ್ಮ ಕುಲದೇವರಿಗೆ ಭಕ್ತಿಯಿಂದ, ನನ್ನ ಪೂರ್ವಜರು, ತಾತ ಮುತ್ತಾತ ತಂದೆಯರು ತಿಳಿದೋ ತಿಳಿಯದೆಯೋ ನಿನಗೆ ಯಾವುದಾದರೂ ಹರಕೆ ಹೊತ್ತು ಅದನ್ನು ತೀರಿಸದೆ ಮರೆತಿದ್ದರೆ, ಅಥವಾ ನಾನೇ ಸ್ವತಃ ಯಾವುದಾದರೂ ಸಂಕಲ್ಪ ಮಾಡಿ ಮರೆತಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಮಗೆ ಆ ಹರಕೆ ಏನು ಎಂದು ತಿಳಿಯದು. ಈ ಮುಡಿಪನ್ನು ತಪ್ಪು ಕಾಣಿಕೆಯಾಗಿ ಸ್ವೀಕರಿಸು. ಹಳೆಯ ಎಲ್ಲ ಬಾಕಿಗಳನ್ನು ಚುಕ್ತ ಮಾಡಿಕೊ. ನಮ್ಮ ವಂಶಕ್ಕೆ ಬಂದಿರುವ ದೋಷವನ್ನು ನಿವಾರಿಸು. ಹೀಗೆ ಪ್ರಾರ್ಥಿಸಿ ಆ ಮುಡಿಪನ್ನು ಗಂಟು ಕಟ್ಟಿ ದೇವರ ಮುಂದೆ ಇಡಿ. ಮುಂದಿನ ಬಾರಿ ನೀವು ಕುಲದೇವರ ದೇವಸ್ಥಾನಕ್ಕೆ ಅಥವಾ ತಿರುಪತಿಗೆ ಹೋದಾಗ ಈ ಮುಡಿಪನ್ನು ಅಲ್ಲಿನ ಉಂಡಿಗೆ ಹಾಕಿ ಬನ್ನಿ. ಅಲ್ಲಿಗೆ ನಿಮ್ಮ ಪೂರ್ವಜರ ದೈವ ಖಾತೆ ಋಣ ಮುಕ್ತಾಯವಾಗುತ್ತದೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಹಣ ದೇವರಿಗೆ ಬೇಕಿಲ್ಲ. ದೇವರಿಗೆ ಬೇಕಿರುವುದು ನಿಮ್ಮ ತಪ್ಪಿನ ಅರಿವು, ನಿಮ್ಮ ಪಶ್ಚಾತ್ತಾಪ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸು ತಾಯಿ ಎಂದು ನೀವು ಯಾವಾಗ ಸಂಪೂರ್ಣವಾಗಿ ಶರಣಾಗುತ್ತೀರೋ ಅದೇ ಕ್ಷಣದಲ್ಲಿ ಎಂತಹದ್ದೇ ದೈವಋಣ ಇದ್ದರೂ ಅದು ಕರಗಿ ಹೋಗುತ್ತದೆ. ಹರಕೆ ಎಂದರೆ ವ್ಯಾಪಾರವಲ್ಲ, ಅದು ಭಕ್ತಿಯ ಸಮರ್ಪಣೆ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಕುಟುಂಬದ ರಕ್ಷಾ ಕವಚ. ನೀವು ಆಡುವ ಮಾತು ಸತ್ಯವಾಗಿರಲಿ, ನಿಮ್ಮ ಬದುಕು ಧರ್ಮದ ಹಾದಿಯಲ್ಲಿರಲಿ.
ಯಾವ ಮನೆಯಲ್ಲಿ ಹಿರಿಯರ ಮಾತು ಉಳಿಯುತ್ತದೆಯೋ, ಯಾವ ಮನೆಯಲ್ಲಿ ದೈವಋಣ ಇರುವುದಿಲ್ಲವೋ ಆ ಮನೆಯನ್ನು ಮುಟ್ಟಲು ನವಗ್ರಹಗಳಿಗೂ ಭಯವಾಗುತ್ತದೆ. ನಿಮ್ಮೆಲ್ಲರ ಕಷ್ಟಗಳು ಕರಗಲಿ. ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.